ಬಂಧುಗಳೇ ನಮಸ್ಕಾರ, ಹೇಗಿದ್ರೆ ನೀವೆಲ್ಲರೂ? ನಾನು ಸುಬ್ರಹ್ಮಣ್ಯ ಎಸ್ ಹಂಡಿಗೆ. ಬಂಧುಗಳೇ, ನಿನ್ನೆ ನಡೆದಂತ ಒಂದು ಪೊಲಿಟಿಕಲ್ ಹೈಡ್ರಾಮಾ ಇವತ್ತು ದೇಶದ ಗಮನ ಸೆಳೆತಾ ಇದೆ. ಇಡೀ ದೇಶಾದ್ಯಂತ ಚರ್ಚೆ ಆಗ್ತಾ ಇದೆ. ನಾವು ಬೇರೆ ಬೇರೆ ರಾಜ್ಯಗಳಲ್ಲೂ ಕೂಡ ಈ ರೀತಿಯಾದಂಥ ಪೊಲಿಟಿಕಲ್ ಹೈಡ್ರಾಮಾವನ್ನು ಗಮನಿಸ್ತಾ ಇರ್ತೀವಿ. ಆದರೆ ಈ ರೀತಿಯಾದಂಥ ಹೈಡ್ರಾಮಾವನ್ನು ನಾವು ಎಂದಿಗೂ ಕೂಡ ನೋಡಿರೋದಕ್ಕೆ ಸಾಧ್ಯವೇ ಇಲ್ಲ. ಅದು ಯಾವ ರೀತಿ ಹೈಡ್ರಾಮಾ ಅಂದರೆ, ನಿನ್ನೆ ಒಂದು ಕಚೇರಿಯ ಮೇಲೆ, ಒಂದು ಪ್ರೈವೇಟ್ ಕಂಪನಿಯ ಮೇಲೆ ಇಡಿ ಅಧಿಕಾರಿಗಳು ದಾಳಿಯನ್ನು ಮಾಡ್ತಾರೆ. HIU ಅಂತ ಒಂದು ಯೂನಿಟ್ ಕರಿತೀವಿ, ಅಂದರೆ ಹೈ ಇಂಟೆನ್ಸಿಟಿ ಯೂನಿಟ್ ಅಂತ ಹೇಳಿ ಕರಿತೀವಿ. ಆ ಯೂನಿಟ್ನ 7 ರಿಂದ 8 ಅಧಿಕಾರಿಗಳು ಪ್ರೈವೇಟ್ ಕಂಪನಿ ಒಳಗಡೆ ದಾಳಿಯನ್ನು ಮಾಡಿ ಅಲ್ಲಿ ದಾಖಲೆಗಳ ಪರಿಶೀಲನೆಯನ್ನು ಮಾಡ್ತಾ ಇರ್ತಾರೆ. ಅವರ ಪ್ರೊಟೆಕ್ಷನ್ಗೆ ಅಂತ ಹೇಳಿ ಕೇಂದ್ರೀಯ ಭದ್ರತಾ ಪಡೆಯವರು ಹೊರಗಡೆ ನಿಂತ್ಕೊಂಡು ಇರ್ತಾರೆ. ಏನಾದರೂ ಪ್ರತಿಭಟನೆ ಆಗಬಹುದು ಅಥವಾ ಯಾರಾದರೂ ಬರಬಹುದು, ಇಡಿ ಅಧಿಕಾರಿಗಳ ಕಾರ್ಯಾಚರಣೆಗೆ ಅಡ್ಡಿಪಡಿಸಬಹುದು ಎನ್ನುವ ರೀತಿಯಲ್ಲಿ ಅವರು ಭದ್ರತೆಗೆ ನಿಂತ್ಕೊಂಡಿರ್ತಾರೆ. ಹೀಗಿರುವಾಗಲೇ ಯಾರೂ ಕೂಡ ನಿರೀಕ್ಷೆ ಮಾಡದಂತ ಒಂದು ಬೆಳವಣಿಗೆ ಆಗಿಬಿಡುತ್ತೆ. ಹೊರಗಡೆ ಪ್ರೊಟೆಕ್ಷನ್ಗೆ ಇದ್ದಂಥ ಕೇಂದ್ರೀಯ ಭದ್ರತಾ ಪಡೆಯವರು ಇದನ್ನು ನಿರೀಕ್ಷೆ ಮಾಡಿರಲಿಲ್ಲ. ಒಳಗಡೆ ದಾಳಿ ಮಾಡ್ತಾ ಇದ್ದಂಥ, ಪರಿಶೀಲನೆ ಮಾಡ್ತಿದ್ದಂಥ ಇಡಿ ಅಧಿಕಾರಿಗಳು ಕೂಡ ಎಕ್ಸ್ಪೆಕ್ಟ್ ಮಾಡಿರಲಿಲ್ಲ ಹೀಗೊಂದು ಆಗಬಹುದು ಅಂತೇಳಿ. ಏನಾಯಿತು? ಇಡಿ ಅಧಿಕಾರಿಗಳು ಪರಿಶೀಲನೆ ನಡೆಸುವ ಸಂದರ್ಭದಲ್ಲೇ ರಾಜ್ಯದ ಮುಖ್ಯಮಂತ್ರಿಗಳೇ ಅಲ್ಲಿಗೆ ಎಂಟ್ರಿ ಕೊಟ್ಟು ಬಿಡ್ತಾರೆ. ಎಲ್ಲಿಗೆ? ಇಡಿ ದಾಳಿ ಆಗ್ತಿದ್ದ ಆ ಪ್ಲೇಸ್ಗೆ ರಾಜ್ಯದ ಮುಖ್ಯಮಂತ್ರಿಗಳೇ ಸ್ವತಃ ಎಂಟ್ರಿ ಕೊಟ್ಟು ಬಿಡ್ತಾರೆ. ಅವ್ರ ಜೊತೆಗೆ ಯಾರಿರ್ತಾರೆ? ಆ ರಾಜ್ಯದ DG ಇರ್ತಾರೆ, ಪೊಲೀಸ್ ಕಮಿಷನರ್ ಇರ್ತಾರೆ, ಬೇರೆ ಬೇರೆ ಉನ್ನತ ಪೊಲೀಸ್ ಅಧಿಕಾರಿಗಳು ಕೂಡ ಇರ್ತಾರೆ. ದೊಡ್ಡದಾಗಿರುವಂಥ ಒಂದು ಪೊಲೀಸ್ ಪಡೆಯನ್ನ ಕರ್ಕೊಂಡು ರಾಜ್ಯದ CM ಎಂಟ್ರಿ ಕೊಡ್ತಾರೆ. ಯಾರಾದ್ರೂ ಕಾರ್ಯಕರ್ತರು ಬಂದಿದ್ರೆ ಅಥವಾ ಬೇರೆ ಯಾರಾದ್ರೂ ಬಂದಿದ್ರೆ ಕೇಂದ್ರೀಯ ಭದ್ರತಾ ಪಡೆಯವರು ಏನು ಮಾಡ್ತಾ ಇದ್ರು? ಅವರನ್ನ ತಡೀತಾ ಇದ್ರು, ಒಳಗಡೆ ಹೋಗೋದಕ್ಕೆ ಬಿಡ್ತಾ ಇರಲಿಲ್ಲ. ಆದ್ರೆ ರಾಜ್ಯದ ಮುಖ್ಯಮಂತ್ರಿಗಳೇ ಬಂದಾಗ ಕೇಂದ್ರೀಯ ಭದ್ರತಾ ಪಡೆಯವರು ಏನು ಮಾಡ್ತಾರೆ? ಒಂದು ಕಡೆಯಿಂದ ಅವರು ಶಾಕ್ನಲ್ಲಿದ್ದಾರೆ, ಮತ್ತೊಂದು ಕಡೆಯಿಂದ ಅದಕ್ಕೆ ಹೇಗೆ ರಿಯಾಕ್ಟ್ ಮಾಡಬೇಕು ಅಂತ ಗೊತ್ತಾಗ್ತಿಲ್ಲ. ಮುಖ್ಯಮಂತ್ರಿಗಳನ್ನು ತಡಿಬಹುದಾ, ಅಂಥದ್ದು ಧೈರ್ಯವನ್ನು ಪ್ರದರ್ಶನ ಮಾಡಬಹುದಾ, ಅದು ಕೂಡ ಅವರಿಗೆ ಗೊತ್ತಾಗ್ತಾ ಇಲ್ಲ. ಹೀಗಾಗಿ ಕೇಂದ್ರೀಯ ಭದ್ರತಾ ಪಡೆಯವರು ಕೈ ಚೆಲ್ಲಿ ಸುಮ್ಮನೆ ನಿಂತ್ಕೊಂಡು ಬಿಡ್ತಾರೆ. ಅವರು ಹೀಗೆ ಶಾಕ್ ಒಳಗಾಗಿ ನಿಂತ್ಕೊಂಡಿರ್ತಾರೆ. ಆ ರಾಜ್ಯದ ಮುಖ್ಯಮಂತ್ರಿ ಸೀದಾ ಒಳಗಡೆ ನುಗ್ಗೇ ಬಿಡ್ತಾರೆ. ಇಡಿ ಅಧಿಕಾರಿಗಳು ಎಲ್ಲಿ ಪರಿಶೀಲನೆ ಮಾಡ್ತಾ ಇದ್ರು ಆ ಕಚೇರಿಯ ಒಳಗಡೆ ಹೋಗ್ತಾರೆ. ಸೀದಾ ಒಳಗಡೆ ಹೋಗಿ ಅಲ್ಲಿದ್ದಂಥ ಒಂದಷ್ಟು ದಾಖಲೆಗಳನ್ನು ಹೊತ್ಕೊಂಡು ಹೊರಗಡೆ ಬಂದೇ ಬಿಡ್ತಾರೆ. ಅದು ಕೂಡ ಕದ್ದು ದಾಖಲೆಗಳನ್ನು ಹೊತ್ಕೊಂಡು ಹೋಗೋದಿಲ್ಲ. ಆ ರಾಜ್ಯದ ಮುಖ್ಯಮಂತ್ರಿ ಎಲ್ಲರ ಎದುರುಗಡೆ ಘೋಷಣೆ ಮಾಡಿಬಿಡ್ತಾರೆ, ನಾನು ದಾಖಲೆಗಳನ್ನು ತೆಗೆದುಕೊಂಡು ಬಂದಿದ್ದೇನೆ ಇಂತಿಂಥ ಕಾರಣಕ್ಕಾಗಿ ಅಂತ ಹೇಳಿ. ಅಂತಿಮವಾಗಿ ಈ ಇಡಿ ಅಧಿಕಾರಿಗಳು ಹಾಗೆ ರಾಜ್ಯದ ಮುಖ್ಯಮಂತ್ರಿಯ ಈ ಜಟಾಪಟಿ ಹೈಕೋರ್ಟ್ ಮೆಟ್ಟಿಲೇರಿದೆ. ಹೈಕೋರ್ಟ್ ಯಾವ ಡಿಸಿಷನ್ ಅನ್ನು ತೆಗೆದುಕೊಳ್ಳುತ್ತೆ ಅನ್ನೋದನ್ನ ಕಾದು ನೋಡಬೇಕಾಗಿದೆ. ಬಂಧುಗಳೇ, ಇಡಿ ರೇಡ್ ಅಂದಾಗ, IT ರೇಡ್ ಅಂದಾಗ, CBI ರೇಡ್ ಅಂದಾಗ ಮುಖ್ಯಮಂತ್ರಿಗಳ ಮನೆ ಮೇಲಾಗಿದೆ, ದೊಡ್ಡ ದೊಡ್ಡ ನಾಯಕರ ಮೇಲಾಗಿದೆ. ಆ ರೇಡ್ ಯಾವ ರೀತಿಯಾಗಿ ನಡೆಯುತ್ತೆ ನಾವೆಲ್ಲರೂ ಕೂಡ ಗಮನಿಸಿದ್ದೇವೆ. ಅದಕ್ಕೆ ಅಡ್ಡಿಪಡಿಸುವಂತಹ ಬೆಳವಣಿಗೆ ಅಂಥದ್ದೆಲ್ಲವೂ ಕೂಡ ತೀರಾ ಕಡಿಮೆ. ಯಾಕಂದ್ರೆ ಇಡಿ, IT, CBI ರೇಡ್, ಅದು ರಾಜಕೀಯ ಪ್ರೇರಿತ, ಅದೆಲ್ಲೂ ಕೂಡ ಆನಂತರದ ಚರ್ಚೆ. ಆದರೆ ಒಂದು ಸಂವಿಧಾನಬದ್ಧವಾಗಿ ಒಂದು ವ್ಯವಸ್ಥೆ ಇದೆಯಲ್ಲ, ಆ ವ್ಯವಸ್ಥೆಯ ಒಳಗಡೆ ಈ ತನಿಖಾ ಸಂಸ್ಥೆಗಳು ಇದ್ದ ಸಂದರ್ಭದಲ್ಲಿ ಆ ತನಿಖಾ ಸಂಸ್ಥೆಗಳು ಇನ್ನೇನೋ ರೇಡ್ ಮಾಡುವಾಗ ರಾಜ್ಯದ ಮುಖ್ಯಮಂತ್ರಿಗಳೇ ಅದನ್ನು ಅಡ್ಡಿಪಡಿಸ್ತಾರೆ ಅಂದಾಗ ಮುಂದೊಂದು ದಿನ ವ್ಯವಸ್ಥೆ ಎಲ್ಲಿಗೆ ಹೋಗುತ್ತೆ ಎನ್ನುವಂಥ ಪ್ರಶ್ನೆ ಸಹಜವಾಗಿ ಮೂಡ್ತಾ ಇದೆ. ಏನಿದು ಪೊಲಿಟಿಕಲ್ ಹೈಡ್ರಾಮಾ? ಗಮನಿಸ್ತೋಣ. ಬಹಳ ಇಂಟ್ರೆಸ್ಟಿಂಗ್ ಆಗಿರುವಂತಹ ಬೆಳವಣಿಗೆ. ಸಾಧ್ಯ ಆದರೂ ಕೊನೆಯವರೆಗೂ ನೋಡಿ, ಸ್ಕಿಪ್ ಮಾಡೋದಕ್ಕೆ ಹೋಗಬೇಡಿ. ನಾವೆಲ್ಲರೂ ಕೂಡ ಗಮನಿಸಬೇಕಾಗಿರುವಂಥ ವಿಚಾರ, ನಮ್ಮ ದೇಶದಲ್ಲಿ ಏನೇನೆಲ್ಲ ನಡೆಯುತ್ತೆ ನಾವೆಲ್ಲರೂ ಕೂಡ ನೋಡ್ತಾ ಹೋಗಬೇಕಾಗತ್ತೆ. ಬಂಧುಗಳೇ, ಈ ಘಟನೆಗೆ ಸಾಕ್ಷಿಯಾಗಿರೋದು ಪಶ್ಚಿಮ ಬಂಗಾಳ. ಅಲ್ಲಿ ಏನಾಯ್ತು ಅಂದ್ರೆ, ಅಲ್ಲೊಂದು ಐಪ್ಯಾಕ್ ಎನ್ನುವಂಥ ಸಂಸ್ಥೆ ಇದೆ. ಈ ಐಪ್ಯಾಕ್ ಸಂಸ್ಥೆ ಏನು ಮಾಡುತ್ತೆ ಅಂದರೆ, ರಾಜಕೀಯ ತಂತ್ರಗಾರಿಕೆಯನ್ನು ಹೆಣೆಯುತ್ತೆ. ಬೇರೆ ಬೇರೆ ಪಕ್ಷಗಳಿಗೆ ರಾಜಕೀಯ ಸ್ಟ್ರಾಟಜಿಕ್ ಹೆಣೆಯುವಂಥ ಕೆಲಸವನ್ನು ಈ ಸಂಸ್ಥೆ ಮಾಡ್ತಾ ಹೋಗುತ್ತೆ. ಜೊತೆಗೆ ಸೋಷಿಯಲ್ ಮೀಡಿಯಾ ಮ್ಯಾನೇಜ್ಮೆಂಟ್ ಅಂಥದ್ದೆಲ್ಲವನ್ನು ಕೂಡ ನೋಡಿಕೊಳ್ಳುತ್ತೆ. ಈ ಹಿಂದೆ ಪಶ್ಚಿಮ ಬಂಗಾಳದಲ್ಲಿ ಮಮತಾ ಬ್ಯಾನರ್ಜಿ ನೇತೃತ್ವದ TMC ಅತಿ ಹೆಚ್ಚು ಸ್ಥಾನಗಳನ್ನು ಗೆಲ್ಲೋದಿಕ್ಕೆ ಈ ಐಪ್ಯಾಕ್ ಸಂಸ್ಥೆಯು ಕೂಡ ಪ್ರಮುಖ ಕಾರಣ ಆಗಿತ್ತು. ಈ ಐಪ್ಯಾಕ್ ಸಂಸ್ಥೆಯನ್ನು ಹುಟ್ಟು ಹಾಕದಂತವ್ರು ಪ್ರಶಾಂತ್ ಕಿಶೋರ್, ನಿಮ್ಮೆಲ್ಲರಿಗೂ ಕೂಡ ಗೊತ್ತಿರುತ್ತೆ. ರಾಜಕೀಯ ತಜ್ಞ, ನಿಪುಣ ಈ ರೀತಿ ಕರಿತಾ ಇದ್ವಲ್ಲ, ಪ್ರಶಾಂತ್ ಕಿಶೋರ್ ಸೇರಿದಂತೆ ಬೇರೆ ಬೇರೆ ಎಲ್ಲರೂ ಕೂಡ ಸೇರಿ ಈ ಸಂಸ್ಥೆಯನ್ನು ಹುಟ್ಟು ಹಾಕಿದ್ರೆ ಈಗ ಪ್ರಶಾಂತ್ ಕಿಶೋರ್ ಆ ಸಂಸ್ಥೆಯಲ್ಲಿ ಇಲ್ಲ. ನಿಮಗೂ ಕೂಡ ಆ ವಿಚಾರ ಗೊತ್ತಿರಬಹುದು. ಈ ಐಪ್ಯಾಕ್ ಸಂಸ್ಥೆ ಸದ್ಯ ಏನು ಮಾಡ್ತಾ ಇದೆ ಅಂದ್ರೆ, ಮಮತಾ ಬ್ಯಾನರ್ಜಿ ಅವರಿಗೆ ಐಪ್ಯಾಕ್ ಸಂಸ್ಥೆಯ ಮುಖ್ಯಸ್ಥ ಆಗಿರುವಂತಹ ಪ್ರತೀಕ್ ಜೈನ್ ಬಹಳ ಆತ್ಮೀಯ. ಈಗ
ಈಗ ಪಶ್ಚಿಮ ಬಂಗಾಳದಲ್ಲಿ ಚುನಾವಣೆ ಇದೆ, ಹೆಚ್ಚು ಕಡಿಮೆ ಏಪ್ರಿಲ್ ಅಥವಾ ಮೇ ತಿಂಗಳಲ್ಲಿ ಚುನಾವಣೆ ಅನೌನ್ಸ್ ಆಗಬಹುದು. ಈಗಲೂ ಕೂಡ ಚುನಾವಣೆಗೆ ಬೇಕಾದಂತೆ ಎಲ್ಲ ಸಿದ್ಧತೆಯನ್ನು ಮಾಡಿಕೊಳ್ಳಲಾಗ್ತಾ ಇದೆ. ಈ ಐಪ್ಯಾಕ್ ಸಂಸ್ಥೆ ಟಿಎಂಸಿ ಪಕ್ಷದ ಚುನಾವಣೆಯ ತಂತ್ರಗಾರಿಕೆಯನ್ನು ಹೆಣಿತಾ ಇದೆ. ಆ ಚುನಾವಣೆಯ ಸಂಪೂರ್ಣವಾದಂಥ ಜವಾಬ್ದಾರಿಯನ್ನು ತೆಗೆದುಕೊಂಡಿದೆ. ಎಲ್ಲಿಯವರೆಗೆ ಅಂದ್ರೆ ಸರ್ಕಾರದ ಯೋಜನೆಗಳಿಂದ ಹಿಡಿದು, ಸರ್ಕಾರದ ನಿರ್ಧಾರಗಳಿಂದ ಹಿಡಿದು, ಸರ್ಕಾರದ ಪ್ರತಿ ವಿಚಾರದಲ್ಲೂ ಕೂಡ ಐಪ್ಯಾಕ್ ಸಂಸ್ಥೆ ಇರುತ್ತೆ. ಯೋಜನೆಗಳನ್ನ ಪ್ಲಾನ್ ಮಾಡೋದ್ರಿಂದ ಹಿಡಿದು ಪ್ರತಿಯೊಂದು ಸೋಷಿಯಲ್ ಮೀಡಿಯಾವನ್ನ, ಪ್ರತಿ ಇಲಾಖೆಗಳ ಸೋಷಿಯಲ್ ಮೀಡಿಯಾವನ್ನ ಮ್ಯಾನೇಜ್ ಮಾಡುವಂತ ಸಂಸ್ಥೆ ಅಂದ್ರೆ ಈ ಐಪ್ಯಾಕ್. ಈ ಐಪ್ಯಾಕ್ ಸಂಸ್ಥೆಯ ಮೇಲೆ ಅಂದ್ರೆ ಐಪ್ಯಾಕ್ ಸಂಸ್ಥೆಯ ಮುಖ್ಯಸ್ಥ ಆಗಿರುವಂತಹ ಪ್ರತೀಕ್ ಜೈನ್ ಕಚೇರಿಯ ಮೇಲೆ, ನಿವಾಸದ ಮೇಲೆ, ಹೀಗೆ ಒಟ್ಟಾರೆ ಒಂದು 8 ರಿಂದ 10 ಕಡೆಗಳ ಮೇಲೆ ನಿನ್ನೆ ಇಡಿ ಅಧಿಕಾರಿಗಳು ಏಕಕಾಲಕ್ಕೆ ದಾಳಿಯನ್ನ ಮಾಡ್ತಾರೆ. ಅವರು ದಾಳಿಗೆ ಕೊಟ್ಟಂತ ಕಾರಣ ಏನು ಅಂದ್ರೆ, ಈ ಅಕ್ರಮ ಕಲ್ಲಿದ್ದಲಿನ ಗಣಿಗಾರಿಕೆ ನಡೀತಾ ಇದೆ, ಅದರ ಮೂಲಕ ಬೇಕಾದಷ್ಟು ದುಡ್ಡನ್ನ ಸಂಪಾದನೆ ಮಾಡಲಾಗ್ತಾ ಇದೆ ಅಥವಾ ದುಡ್ಡನ್ನ ಬಗೆಯುವಂತ ಕೆಲಸವನ್ನ ಮಾಡಲಾಗ್ತಾ ಇದೆ. ಆ ದುಡ್ಡನ್ನ ಅಂದ್ರೆ ಬ್ಲಾಕ್ ಮನಿಯನ್ನ ವಿದೇಶಕ್ಕೆ ಕಳಿಸಿ ವೈಟ್ ಮನಿಯ ರೂಪದಲ್ಲಿ ವಾಪಸ್ ತೆಗೆದುಕೊಂಡು ಬರಲಾಗ್ತಿದೆ. ಅಂದ್ರೆ ಅದನ್ನ ಅಕ್ರಮ ಹಣ ವರ್ಗಾವಣೆ ಅಂತ ಕರಿತೀವಿ ಅಥವಾ ಹವಾಲಾ ದಂಧೆ ಅಂತ ಕರಿತೀವಿ. ಈ ಹವಾಲಾ ದಂಧೆಗೆ ಅಥವಾ ಈ ಬ್ಲಾಕ್ ಮನಿ ಹೊರಗಡೆ ಹೋಗಿ ಅದು ವೈಟ್ ರೂಪದಲ್ಲಿ ಒಳಗಡೆ ಬರೋದಿಕ್ಕೆ ಈ ಐಪ್ಯಾಕ್ ಸಂಸ್ಥೆ ಸಹಕರಿಸಿದೆ ಎನ್ನುವಂತ ಆರೋಪ ಇದೆ. ಇಡಿ ಅಧಿಕಾರಿಗಳು ಬೇರೆ ಬೇರೆ ಕಡೆಗಳಲ್ಲಿ ಪರಿಶೀಲನೆ ಮಾಡುವಾಗ, ಬೇರೆ ಬೇರೆ ಕಡೆಗಳಲ್ಲಿ ದಾಳಿ ಮಾಡುವಾಗ ಅದು ಹೇಗೋ ಲಿಂಕ್ ಆಗಿ ಕೊನೆಗೆ ಐಪ್ಯಾಕ್ ಸಂಸ್ಥೆಯವರೆಗೂ ಕೂಡ ಬಂದಿದೆ. ಹೀಗಾಗಿ ಅದನ್ನೇ ಆ ಲಿಂಕ್ ಅನ್ನೇ ಹುಡುಕೊಂಡು ಇಡಿ ಅಧಿಕಾರಿಗಳು ಏನ್ ಮಾಡಿದ್ದಾರೆ, ಕೊನೆಗೆ ಐಪ್ಯಾಕ್ ಸಂಸ್ಥೆಯ ಬುಡಕ್ಕೂ ಕೂಡ ಬಂದು ಬಿಟ್ಟಿದ್ದಾರೆ. ಬುಡಕ್ಕೆ ಬಂದಿದ್ರೆ ಸಮಸ್ಯೆ ಆಗ್ತಾ ಇರಲಿಲ್ಲ. ಇಲ್ಲಿ ಸಮಸ್ಯೆ ಆಗಿದ್ದೇನು, ಯಾಕೆ ಇಷ್ಟೆಲ್ಲ ಪೊಲಿಟಿಕಲ್ ಹೈಡ್ರಾಮಾ ನಡೀತು ಅಂದ್ರೆ, ಈಗ ಯಾವ ಸಂದರ್ಭ ಅಂದ್ರೆ ಇದು ಚುನಾವಣೆಯ ಸಂದರ್ಭ. ಚುನಾವಣೆಯ ಹೆಂಗಿದೆ ಅಂದ್ರೆ ಅಲ್ಲಿ ಒಳ್ಳೆ ಪ್ರತಿಷ್ಠೆಯ ಜಿದ್ದಾಜಿದ್ದಿ, ನೀನ ನೋಡೇ ಬಿಡೋಣ ಎನ್ನುವಷ್ಟರ ಮಟ್ಟಿಗೆ ಅಲ್ಲಿ ಬಿಜೆಪಿ ಮತ್ತೆ ಟಿಎಂಸಿ ನಡುವೆ ಒಂದು ಘರ್ಷಣೆ, ಜಟಾಪಟಿ ಎಲ್ಲವೂ ಕೂಡ ನಡೀತಾ ಇದೆ. ಹೀಗೆ ವಾತಾವರಣ ಬಿಸಿ ಬಿಸಿಯಾಗಿರುವ ಸಂದರ್ಭದಲ್ಲಿ ಆ ಚುನಾವಣೆಯ ಬಿಸಿ ಕಾವು ಎಲ್ಲವೂ ಕೂಡ ಫುಲ್ ಇದರಲ್ಲಿ ಪೀಕಲ್ಲಿರುವಂತಹ ಸಂದರ್ಭದಲ್ಲಿ ಇಡಿ ಅಧಿಕಾರಿಗಳು ದಾಳಿಯನ್ನ ಮಾಡಿಬಿಟ್ರು. ಅದು ಯಾರ ಮೇಲೆ ದಾಳಿ ಮಾಡಿಬಿಟ್ರು? ಇಡೀ ಚುನಾವಣೆಯ ಜವಾಬ್ದಾರಿಯನ್ನ ಯಾವ ಸಂಸ್ಥೆ ತೆಗೆದುಕೊಂಡಿದೆ ಟಿಎಂಸಿದು, ಆ ಸಂಸ್ಥೆಯ ಮೇಲೆ ದಾಳಿಯನ್ನ ಮಾಡಿಬಿಟ್ರು. ಇದು ಎಲ್ಲ ಪೊಲಿಟಿಕಲ್ ಹೈಡ್ರಾಮಾಗಳಿಗೂ ಕೂಡ ಮೂಲವಾದಂಥ ಕಾರಣ. ಇಲ್ಲಿ ಇಡಿ ದಾಳಿ ಮಾಡಿದ್ದು ತಪ್ಪ ಸರಿನಾ ನಾವು ಹೇಳೋದಕ್ಕೆ ಸಾಧ್ಯ ಆಗೋದಿಲ್ಲ. ರಾಜಕೀಯ ಪ್ರೇರಿತ ಇಲ್ವಾ ಇರುತ್ತಾ ಅದನ್ನು ಕೂಡ ನಾವು ಹೇಳೋದಕ್ಕೆ ಸಾಧ್ಯ ಆಗೋದಿಲ್ಲ. ಯಾಕಂದ್ರೆ ಇಡಿ, ಸಿಬಿಐ, ಐಟಿ ಅಂದಾಗ ನಾವೆಲ್ಲರೂ ಕೂಡ ಗಮನಿಸ್ತಾನೆ ಇರ್ತೀವಿ ಯಾವ್ಯಾವ ರೀತಿ ರಾಜಕೀಯ ಪ್ರೇರಿತ ದಾಳಿಗಳಾಗಿದ್ದಾವೆ ಅಂತ ಹೇಳಿ. ನಮ್ಮಲ್ಲಿ ಸದ್ಯ ನಾವು ಯಾವ ಹಂತಕ್ಕೆ ಬಂದ್ಬಿಟ್ಟಿದ್ದೇವೆ ಅಂದ್ರೆ ಯಾವ ಪಕ್ಷವನ್ನು ನಂಬೋದಕ್ಕಾಗೋದಿಲ್ಲ, ಯಾವ ನಾಯಕರನ್ನು ಕೂಡ ನಾವು ನಂಬುವಂಥ ಸ್ಥಿತಿಯಲ್ಲಿ ಇಲ್ಲ. ಹಿಂದೆಲ್ಲ ಬೇರೆ ಬೇರೆ ಭರವಸೆಯನ್ನ ಕೊಟ್ಟು ಹಾಗೆ ಹೀಗೆ ಅಂತ ಬಂದಂಥವರು ಯಾವ ರೀತಿಯಾಗಿ ಅಧಿಕಾರವನ್ನು ನಡೆಸ್ತಾ ಇದ್ದಾರೆ ನಾವೆಲ್ಲರೂ ಕೂಡ ಗಮನಿಸ್ತಾನೆ ಇದ್ದೇವೆ. ಈ ಹಿಂದೆ ಏನಾಗ್ತಿತ್ತು ಅಂದ್ರೆ UPA ಸರ್ಕಾರ ಇದ್ದಾಗಲೂ ಕೂಡ ಈ ಸಿಬಿಐ, ಐಟಿ, ಇಡಿ ಅವ್ರ ಕಂಟ್ರೋಲ್ ಅಲ್ಲಿ ಇದೆ, ಬೇಕಾದ ರೀತಿಯಲ್ಲಿ ಬಳಸ್ಕೊಳ್ತಿದ್ದಾರೆ ಎನ್ನುವಂತ ಆರೋಪಗಳಿತ್ತು. ಈಗಲೂ ಕೂಡ ಆ ಆರೋಪ ಇದೆ, ಆರೋಪ ಸತ್ಯವೂ ಕೂಡ ಹೌದು. ನೀವೇ ಯೋಚನೆ ಮಾಡಿ, ಎಷ್ಟು ಬಿಜೆಪಿ ನಾಯಕರ ಮನೆ ಮೇಲೆ ಐಟಿ, ಇಡಿ, ಸಿಬಿಐ ರೇಡ್ ಆಗಿದೆ ಅಂತ ಹೇಳಿ ಕೆಲವು ಉದಾಹರಣೆ ಸಿಗುತ್ತೆ, ಇಲ್ಲ ಅಂದ್ರೆ ಇಲ್ಲವೇ ಇಲ್ಲ. ಮತ್ತೆ ಈ ಐಟಿ, ಸಿಬಿಐ, ಇಡಿ ರೇಡ್ ಆದಂತ ಸಂದರ್ಭದಲ್ಲಿ ಕೆಲವು ನಾಯಕರ ಮನೆ ಮೇಲೆ ದಾಳಿ ಆಗಿರುತ್ತೆ. ಆ ನಾಯಕ ಏನಾದ್ರು ಬಿಜೆಪಿಗೆ ಸೇರಿದ ಅಂದ್ಬಿಟ್ರೆ ಕೇಸ್ ಎಲ್ಲವೂ ಖುಲಾಸೆ. ಉದಾಹರಣೆಗೆ ಇದೆ NCP ಅಜಿತ್ ಪವಾರ್ ವಿಚಾರ ನಿಮ್ಮೆಲ್ಲರಿಗೂ ಕೂಡ ಗೊತ್ತಿರಬಹುದು. ಇದೇ ಇಡಿ ಅಧಿಕಾರಿಗಳು 1100 ಕೋಟಿಯಷ್ಟು ಆಸ್ತಿಯನ್ನ ಸೀಸ್ ಮಾಡ್ಕೊಂಡಿದ್ರು. ಅದೇ NCP ಅಜಿತ್ ಪವಾರ್ ಬಿಜೆಪಿ ಜೊತೆಗೆ ಕೈ ಜೋಡಿಸ್ತಾ ಇದ್ದ ಹಾಗೆ, ಅವ್ರ ಜೊತೆಗೆ ಅವರ ಪಕ್ಷವನ್ನ ಮೈತ್ರಿ ಮಾಡಿಕೊಳ್ತಾ ಇದ್ದ ಹಾಗೆ 1100 ಕೋಟಿ ಆಸ್ತಿಯನ್ನ ರಿಲೀಸ್ ಮಾಡಿಬಿಡ್ತಾರೆ. ಇಂಥ ದೇಶದಲ್ಲಿ ನಾವಿದ್ದೇವೆ, ಇಂಥವ್ರು ನಮ್ಮ ಆಳ್ವಿಕೆಯನ್ನ ಮಾಡ್ತಿದ್ದಾರೆ, ಇಂಥವರ ಆಡಳಿತದಲ್ಲಿ ನಾವಿದ್ದೇವೆ. ನಾವು ಅವ್ರನ್ನ ಇಂದ್ರ, ಚಂದ್ರ, ದೇವೇಂದ್ರ ಅಂತ ಹೊಗಳ್ತಾ ಇರ್ತೇವೆ. ಅದರ ವಾಸ್ತವ ಪರಿಸ್ಥಿತಿ ಇದು. ನಾವೀಗ ಯಾರನ್ನೂ ನಂಬುವ ಸ್ಥಿತಿ ಇಲ್ಲ, ಯಾವ ನಾಯಕರನ್ನು ಕೂಡ ನಾವು ನಂಬೋದಕ್ಕೆ ಸಾಧ್ಯ ಆಗೋದಿಲ್ಲ. ಅಂತಹ ಪರಿಸ್ಥಿತಿಯಲ್ಲಿದೆ. ಯಾವಾಗ ಒಂದು ಪಕ್ಷ ಈ ಐಟಿ, ಇಡಿ, ಸಿಬಿಐನ ತನಗೆ ಬೇಕಾದ ರೀತಿಯಲ್ಲಿ ಬಳಸ್ಕೊಳ್ಳೋಕೆ ಶುರು ಮಾಡ್ಕೊಂಡು ಬಿಡುತ್ತೋ ದೇಶದ ಪರಿಸ್ಥಿತಿ ಎಲ್ಲೆಲ್ಲಿವರೆಗೂ ಹೋಗಿಬಿಡುತ್ತೆ. ಇವೆಲ್ಲವೂ ಕೂಡ ಆರಂಭ ಅಷ್ಟೇ. ಮುಂದೆ ಹೋಗ್ತಾ 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 ದೇಶದ ಪರಿಸ್ಥಿತಿ ಎಲ್ಲಿ ಹೋಗಿ ನಿಂತ್ಕೊಳ್ಳೋದು ನೋಡ್ತಾ ಇರಿ. ಇಂಥದ್ದೆಲ್ಲವೂ ಕೂಡ ಅತಿರೇಕಕ್ಕೆ ಹೋದ ಸಂದರ್ಭದಲ್ಲಿ ಇಂಥದ್ದೆಲ್ಲವೂ ಕೂಡ ಆಗ್ತಾ ಇದೆ. ಓಕೆ, ನಾನು ಈ ಇಡಿ ರೇಡ್ಗೆ ಬರ್ತೀನಿ. ಈ ಇಡಿ ರೈಡ್ ಸರಿನಾ ತಪ್ಪ ನಾವು ಹೇಳೋದಕ್ಕೆ ಸಾಧ್ಯವೇ ಇಲ್ಲ. ಬಿಡಿ, ರೇಡ್ ಮಾಡೋದು ತಪ್ಪು ಅಂತಲೂ ಹೇಳೋದಕ್ಕಾಗೋದಿಲ್ಲ, ಅದು ಪೂರ್ಣ ಪ್ರಮಾಣದಲ್ಲಿ ಸರಿ ಇರಬಹುದು ಅಂತಲೂ ಕೂಡ ಹೇಳೋದಕ್ಕಾಗೋದಿಲ್ಲ. ಅದರ ಹಿಂದೆ ಬೇರೆ ಯಾವುದಾದ್ರೂ ಆಲೋಚನೆಗಳಿದ್ರೂ ಇರಬಹುದು ಅಥವಾ ಬೇರೆ ಯಾವುದಾದ್ರೂ ಕಾರಣಗಳಿಗಾಗಿ ಮಾಡಿರಬಹುದು. ಒಟ್ಟಾರೆ ಇಡಿ ಅಂತೂ ರೇಡ್ ಆಯ್ತಾ. ಇಡಿ ರೇಡ್ ಆದ್ಮೇಲೆ ನಾನು ಆಗ್ಲೇ ಹೇಳದ್ನಲ್ಲ, ಅದೇ ರೀತಿಯಾದಂಥ ಒಂದು ಸೀನ್ ನಿನ್ನೆ ಕಂಡು ಬಂತು. ಅದು ಈಗ ಬಹಳ ಚರ್ಚೆಗೆ ಗ್ರಾಸವಾಗಿರೋದು. ಪ್ರತೀಕ್ ಜೈನ್ ಮನೆಯಲ್ಲಿ ಇಡಿ ಅಧಿಕಾರಿಗಳು ಪರಿಶೀಲನೆ ಮಾಡ್ತಾ ಇದ್ದ ಹಾಗೆ ಸಿಎಂ ಆಗಿರುವಂತ ಮಮತಾ ಬ್ಯಾನರ್ಜಿ ತನ್ನ ಪೊಲೀಸ್ ಪಡೆಯ ಜೊತೆಗೆ ಬಂದು ಬಿಡ್ತಾರೆ. ಪೊಲೀಸರ ಪರಿಸ್ಥಿತಿ ಒಮ್ಮೊಮ್ಮೆ ಹೇಗಾಗ್ಬಿಡುತ್ತೆ ಅಂದ್ರೆ, ಅವ್ರು ಹೇಳಿದ್ದೆಲ್ಲವನ್ನೂ ಕೂಡ ಮಾಡಲೇಬೇಕು. ಯಾಕಂದ್ರೆ ರಾಜ್ಯದ ಮುಖ್ಯಮಂತ್ರಿಗಳಲ್ಲ, ಅವ್ರು ಹೇಳಿದ್ದೆಲ್ಲವೂ ಕೂಡ ಮಾಡಲೇಬೇಕು, ಅವ್ರು ತಾಳಕ್ಕೆ ತಕ್ಕಂತೆ ಕುಣಿಲೇಬೇಕು. ಹೀಗಾಗಿ ಪೊಲೀಸ್ ಅಧಿಕಾರಿಗಳು ಕೂಡ ಅವ್ರ ಜೊತೆಗೆ ಬಂದು ಬಿಡ್ತಾರೆ.
ಒಂದು ರಾಜ್ಯದ ಮುಖ್ಯಮಂತ್ರಿ ಒಂದು ರಾಜ್ಯದ ಉನ್ನತ ಪೊಲೀಸ್ ಅಧಿಕಾರಿಗಳ ಜೊತೆಗೆ ಎಂಟ್ರಿ ಕೊಟ್ಟಾಗ ಇಡಿ ಅಧಿಕಾರಿಗಳು ಏನ್ ಮಾಡೋದಕ್ಕಾಗತ್ತೆ? ಅಥವಾ ಅಲ್ಲಿ ಪ್ರೊಡಕ್ಷನ್ಗೆ ಇರುವಂತ ಕೇಂದ್ರೀಯ ಭದ್ರತಾ ಪಡೆಯವರಾದ್ರೂ ಏನು ಮಾಡೋದಕ್ಕೆ ಸಾಧ್ಯ ಆಗುತ್ತೆ? ಮಮತಾ ಬ್ಯಾನರ್ಜಿ ಮೊದಲು ಪ್ರತೀಕ್ ಜೈನ್ ನಿವಾಸದ ಒಳಗಡೆ ನೇರವಾಗಿ ಎಂಟ್ರಿ ಕೊಟ್ಟು ಬಿಡ್ತಾರೆ. ಪ್ರತೀಕ್ ಜೈನ್ ನಿವಾಸದಲ್ಲಿ ಒಂದಷ್ಟು ಡಾಕ್ಯುಮೆಂಟ್ಸ್ಗಳು, ಹಾರ್ಡ್ ಡಿಸ್ಕ್ ಎಲ್ಲವೂ ಕೂಡ ಇರುತ್ತೆ. ಜೊತೆಗೆ ಪ್ರತೀಕ್ ಜೈನ್ ಫೋನ್ ಇರುತ್ತೆ, ಲ್ಯಾಪ್ಟಾಪ್ ಇರುತ್ತೆ, ಅದನ್ನು ಕೂಡ ತಾವು ಕಿತ್ಕೊಂಡು ಸೀದಾ ಹೊರಗಡೆ ಬಂದೇ ಬಿಡ್ತಾರೆ ಮಮತಾ ಬ್ಯಾನರ್ಜಿ ತಮ್ಮ ಪೊಲೀಸರ ಜೊತೆಗೆ. ಒಂದಷ್ಟು ಮಾಧ್ಯಮದವರು ಪ್ರಶ್ನೆ ಮಾಡ್ತಿರ್ತಾರೆ. ಮಮತಾ ಬ್ಯಾನರ್ಜಿ ತೀರಾ ಆತಂಕದಲ್ಲಿ ಇದ್ದ ರೀತಿಯಲ್ಲಿ ಕಾಣಿಸಿದ್ರು, ತೀರಾ ವಿಚಲಿತರಾದಂಥ ರೀತಿಯಲ್ಲಿ ಕಾಣಿಸ್ತು. ಭಯದಲ್ಲಿ ಅವಸರವಾಗಿ ಒಳಗಡೆ ಬಂದು ಸೀದಾ ನುಗ್ಗಿ ಎಲ್ಲವನ್ನು ಕೂಡ ಎತ್ಕೊಂಡು ಹೋಗಿಬಿಡ್ತಾರೆ. ನಮ್ಮ ದೇಶದ ಇತಿಹಾಸದಲ್ಲಿ ಇಂಥದ್ದೊಂದು ಘಟನೆಯೂ ಕೂಡ ಇದೀಗ ದಾಖಲಾಗಿ ಬಿಡ್ತು. ನಾವು ಇಲ್ಲಿವರೆಗೆ ಎಲ್ಲೂ ಕೂಡ ಗಮನಿಸಿಲ್ಲ, ಯಾವ ರಾಜ್ಯದಲ್ಲೂ ಗಮನಿಸಿಲ್ಲ. ಈ ರೀತಿಯಾಗಿ ರಾಜ್ಯದ ಮುಖ್ಯಮಂತ್ರಿಗಳೇ ಇಡಿ ಕಚೇರಿ ಆಗ್ತಿರುವಂತಹ ಪ್ಲೇಸ್ಗೆ ಒಳಗಡೆ ಬರೋದು, ದಾಖಲೆಗಳನ್ನು ಹೊತ್ಕೊಂಡು ಹೋಗೋದು, ಇಂಥದನ್ನ ನಾವು ಯಾವತ್ತೂ ಕೂಡ ಗಮನಿಸಿರಲಿಲ್ಲ. ಅಂಥದ್ದೊಂದು ಇನ್ಸಿಡೆಂಟ್ ಕೂಡ ಇದೀಗ ನಡೀತು. ಮುಂದೆ ಇಂಥದ್ದೆಲ್ಲವೂ ಕೂಡ ಜಾಸ್ತಿ ಆಗ್ತಾ ಹೋಗ್ಬೋದು. ಒಂದು ಕಡೆ ನಡೀತು ಅಂದ್ರೆ ಏನರ್ಥ, ಬೇರೆ ಕಡೆಗಳಲ್ಲೂ ಕೂಡ ನಾವು ಮಾಡಬಹುದು ಎನ್ನುವಂಥ ಹುಮ್ಮಸ್ಸು ಬೇರೆಯವರಿಗೆ ಸಿಕ್ಕಿಬಿಡುತ್ತೆ. ಓಕೆ, ಇಷ್ಟ ಆಯ್ತಾ, ಇಷ್ಟ ಆದ್ಮೇಲೆ ನಿಲ್ತಾ ಇಲ್ಲ. ಅದಾದ ಬಳಿಕ ಐಪ್ಯಾಕ್ ಕಚೇರಿಯಲ್ಲೂ ಕೂಡ ಇಡಿ ಅಧಿಕಾರಿಗಳು ದಾಳಿ ಮಾಡಿದ್ರು, ಅಲ್ಲೂ ಕೂಡ ಪರಿಶೀಲನೆ ಮಾಡ್ತಾ ಇದ್ರು. ಸೀದಾ ಮಮತಾ ಬ್ಯಾನರ್ಜಿ ಅಲ್ಲಿಗೂ ಕೂಡ ಹೋಗಿಬಿಡ್ತಾರೆ. ಅಲ್ಲೂ ಕೂಡ 11ನೇ ಫ್ಲೋರ್ನಲ್ಲಿ ಆಫೀಸ್ ಇರುತ್ತೆ. ಸೀದಾ ಲಿಫ್ಟ್ನಲ್ಲಿ ಪೊಲೀಸ್ ಅಧಿಕಾರಿಗಳ ಜೊತೆಗೆ ಅಲ್ಲಿಗೂ ಕೂಡ ಹೋಗ್ತಾರೆ. ಅಲ್ಲಿ ಒಳಗಡೆ ಹೋಗ್ತಾ ಇದ್ದ ಹಾಗೆ ಇಡಿ ಅಧಿಕಾರಿಗಳು ಒಳಗಡೆ ಎಂಟ್ರಿಗೆ ಅವಕಾಶವನ್ನು ಕೊಡೋದಿಲ್ಲ. ಹೀಗಾಗಿ 20 ನಿಮಿಷಗಳ ಕಾಲ ಅಲ್ಲೇ ಕುತ್ಕೊಳ್ತಾರೆ. ನಾನು ಹೊರಗಡೆ ಹೋಗಲ್ಲ ರೀ ಅಂತ ಹಠ ಹಿಡಿದು ಕುತ್ಕೋತಾರೆ. ಸೀದಾ ಮತ್ತೆ 20 ನಿಮಿಷ ಆದ ನಂತರ ಸೀದಾ ಒಳಗಡೆ ಫೋರ್ಸ್ಫುಲಿ ಒಳಗಡೆ ನುಗ್ತಾರೆ. ಒಂದು ಗ್ರೀನ್ ಕಲರ್ ಒಂದು ಫೈಲ್ ಇರುತ್ತೆ, ಅದನ್ನು ಎತ್ಕೊಂಡು ಹೊರಗಡೆ ಬಂದು ಬಿಡ್ತಾರೆ. ಹೊರಗಡೆ ಬಂದ್ಮೇಲೆ ಎಲ್ಲರೂ ಅಂದ್ಕೊಂಡಿದ್ರು ಅದನ್ನು ಸೀದಾ ತಗೊಂಡು ಹೋಗ್ಬಿಡ್ಬೋದು ಗುಟ್ಟಾಗಿ ಅಂತೇಳಿ. ಹಂಗೂ ಮಾಡಲಿಲ್ಲ ಮಮತಾ ಬ್ಯಾನರ್ಜಿ. ಹೊರಗಡೆ ಬರ್ತಾ ಇದ್ದಾಗ ಒಂದು ಮೈಕ್, ಸ್ಪೀಕರ್ ಎಲ್ಲ ವ್ಯವಸ್ಥೆಯನ್ನ ಮಾಡ್ಕೊಂಡಿದ್ರು. ಮೈಕ್ ನಲ್ಲಿ ಮಾಧ್ಯಮದವ್ರನ್ನ ಉದ್ದೇಶಿಸಿ ಮಾತನಾಡೋಕೆ ಶುರು ಮಾಡ್ಕೊಳ್ತಾರೆ. ಈಗ ಮಮತಾ ಬ್ಯಾನರ್ಜಿಯ ವಾದ ಏನಪ್ಪಾ ಅಂದ್ರೆ, ಮಮತಾ ಬ್ಯಾನರ್ಜಿ ಹೇಳ್ತಿರೋದು ಏನಪ್ಪಾ ಅಂದ್ರೆ, ನಾವು ಚುನಾವಣೆಗೆ ತಂತ್ರಗಾರಿಕೆಯನ್ನು ರೂಪಿಸಿದ್ದೇವೆ. ನಮ್ಮ ಕ್ಯಾಂಡಿಡೇಟ್ ಲಿಸ್ಟ್ ಇಂದ ಹಿಡಿದು ಚುನಾವಣೆಯ ಪ್ಲಾನ್ ಏನಿದೆ ಅದೆಲ್ಲವನ್ನು ಕೂಡ ಐಪ್ಯಾಕ್ ಸಂಸ್ಥೆಯಲ್ಲೇ ಇಡಲಾಗಿದೆ. ಅದಕ್ಕೆ ಸಂಬಂಧಪಟ್ಟ ಫೈಲ್ಗಳನ್ನ, ಅದಕ್ಕೆ ಸಂಬಂಧಪಟ್ಟಂತಹ ಹಾರ್ಡ್ ಡಿಸ್ಕ್ಗಳನ್ನ. ಈಗ ಇಡಿ ಅಧಿಕಾರಿಗಳನ್ನ ಬಿಜೆಪಿಯೇ ಚೂ ಬಿಟ್ಟಿದೆ. ಗೃಹ ಸಚಿವರಾಗಿರುವಂತಹ ಅಮಿತ್ ಶಾ ಅವರೇ ಚೂ ಬಿಟ್ಟಿದ್ದಾರೆ. ಯಾವ ಕಾರಣಕ್ಕಾಗಿ? ಈ TMC ಪಕ್ಷದ ಕ್ಯಾಂಡಿಡೇಟ್ ಲಿಸ್ಟ್ ಏನಿದೆ ಅಥವಾ TMC ಪಕ್ಷದ ತಂತ್ರಗಾರಿಕೆ ಏನಿದೆ ಅದೆಲ್ಲವನ್ನು ಕೂಡ ಅದಕ್ಕೆ ಸಂಬಂಧಪಟ್ಟಂತ ಫೈಲ್ ಅನ್ನ ಎತ್ಕೊಂಡು ಬನ್ನಿ ಅಂತ ಹೇಳಿ ಅಮಿತ್ ಶಾನೇ ಈ ಇಡಿ ಅಧಿಕಾರಿಗಳನ್ನ ಕಳಿಸ್ಬಿಟ್ಟಿದ್ದಾರೆ ಅನ್ನೋದು ಮಮತಾ ಬ್ಯಾನರ್ಜಿ ಆರೋಪ. ಆ ಕಾರಣಕ್ಕಾಗಿ ಇದೀಗ ನಾನು ಒಳಗಡೆ ನುಗ್ಗಿ ಫೈಲ್ಗಳನ್ನು ಎತ್ಕೊಂಡು ಹೋಗೋದು ನನಗೆ ಅನಿವಾರ್ಯ ಆಯಿತು. ಇಲ್ಲ ಅಂತ ಆಗ್ಬಿಟ್ರೆ ನಮ್ಮ ಗುಟ್ಟುಗಳೆಲ್ಲವೂ ಕೂಡ ಹೊರಗಡೆ ಬಂದು ಬಿಡ್ತಾ ಇತ್ತು. ಅಂದ್ರೆ ನಮ್ಮ ಸ್ಟ್ರಾಟಜಿ ಪ್ಲಾನ್ ಇದೆ ಅದೆಲ್ಲವೂ ಕೂಡ ಹೊರಗಡೆ ಬಂದು ಬಿಡ್ತಾ ಇತ್ತು ಎನ್ನುವ ರೀತಿಯಲ್ಲಿ ಮಮತಾ ಬ್ಯಾನರ್ಜಿ ಹೇಳ್ತಿದ್ದಾರೆ. ಇದರಲ್ಲಿ ಯಾರ್ದು ಸತ್ಯವೋ ಯಾರ್ದು ಸುಳ್ಳೋ ಗೊತ್ತಿಲ್ಲ. ಇದೆಲ್ಲವನ್ನು ಕೂಡ ಹೈಕೋರ್ಟ್ ನೆಕ್ಸ್ಟ್ ನೋಡ್ಕೊಳ್ಳುತ್ತೆ. ಈಗ ಇಡಿ ಅವರು ಕೂಡ ಹೈಕೋರ್ಟ್ ಮೆಟ್ಟಿಲೇರಿದ್ದಾರೆ, ಇವರು ಕೂಡ ಹೈಕೋರ್ಟ್ ಮೆಟ್ಟಿಲೇರಿದ್ದಾರೆ. ಇಡಿ ಅಧಿಕಾರಿ ಹೇಳ್ತಿದ್ದಾರೆ ನಮ್ಮ ಕೆಲಸಕ್ಕೆ CM ಅಡ್ಡಿಪಡಿಸಿದ್ದಾರೆ, ರಾಜ್ಯದ ಪೊಲೀಸರು ಅಡ್ಡಿಪಡಿಸಿದ್ದಾರೆ ಅಂತ ಅವರು ಹೈಕೋರ್ಟ್ ಮೆಟ್ಟಿಲೇರಿದ್ದಾರೆ. ಇವರು ನಾನಾ ಕಾರಣಗಳನ್ನು ಕೊಟ್ಟು ಇವರು ಕೂಡ ಹೈಕೋರ್ಟ್ ಹೋಗಿದ್ದಾರೆ. ಮುಂದೆ ಎಲ್ಲವೂ ಕೂಡ ಹೈಕೋರ್ಟ್ ನೋಡಿಕೊಳ್ಳುತ್ತೆ. ಈಗ ಯಾರು ತಪ್ಪು ಯಾರು ಸರಿ ಅಂತ ಹೇಳೋದಕ್ಕಾಗೋದಿಲ್ಲ. ಆದ್ರೆ ಒಂದು ಮಾತಂತೂ ಸತ್ಯ, ಓರ್ವ ರಾಜ್ಯದ ಮುಖ್ಯಮಂತ್ರಿಗಳು ಈ ರೀತಿಯಾಗಿ ಏಕಾಏಕಿಯಾಗಿ ಇಡಿ ದಾಳಿ ಮಾಡ್ತಿದ್ದ ಪ್ಲೇಸ್ಗೆ ನುಗ್ಗಿ ದಾಖಲೆಗಳನ್ನು ಹೊತ್ಕೊಂಡು ಹೋಗಿಬಿಟ್ರೆ ಇದು ಯಾವುದೇ ಕಾರಣಕ್ಕೂ ಒಳ್ಳೆ ಬೆಳವಣಿಗೆ ಅಲ್ಲ. ಇದು ಬೇರೆ ಕೆಲದಕ್ಕೂ ಕೂಡ ನಾಂದಿ ಹಾಡಿಬಿಡುತ್ತೆ. ಹಾಗಾದ್ರೆ ಮಾತ್ರಕ್ಕೆ ಇಡಿಯನ್ನ ಸರಿಯಾದ ರೀತಿಯಲ್ಲಿ ಬಳಸಿಕೊಳ್ಳಲಾಗ್ತಿದೆಯಾ? ಇಲ್ಲ, ಬೇಕಾದ ರೀತಿಯಲ್ಲಿ ಬಳಸಿಕೊಳ್ಳಲಾಗ್ತಿದೆ ಅನ್ನೋದು ಕೂಡ ಸತ್ಯ. ಅದು ಒಟ್ಟಾರೆ ಇಂಥದ್ದು ಪೊಲಿಟಿಕಲ್ ಹೈಡ್ರಾಮ್ ಆಗಿತ್ತು. ಇಲ್ಲಿ ಸರಿ ತಪ್ಪು ಅಂತ ನಾನು ಹೇಳೋದಕ್ಕೆ ಹೋಗ್ತಿಲ್ಲ. ಯಾವುದನ್ನು ಕೂಡ ಜಡ್ಜ್ ಮಾಡೋದು ಬಹಳ ಕಷ್ಟ ಆಗ್ತಿದೆ ಇನ್ಸಿಡೆಂಟ್ ನಲ್ಲಿ. ಒಟ್ಟಾರೆ ಇಂಥದ್ದೊಂದು ಘಟನೆ ನಡೆದಿತ್ತು ಅನ್ನೋದನ್ನ ನಿಮ್ಮ ಗಮನಕ್ಕೆ ತರ್ತಾ ಇದ್ದೇನೆ. ಇನ್ನು ಪಶ್ಚಿಮ ಬಂಗಾಳ ಚುನಾವಣೆ ವಿಚಾರಕ್ಕೆ ಬರ್ತಾ ಹೋಗೋದಾದ್ರೆ ಬಹಳ ಜಿದ್ದಾಜಿದ್ದಿ ಇದೆ ಈ ಬಾರಿ. ಬಹಳ ಇಂಟ್ರೆಸ್ಟಿಂಗ್ ಆಗಿದೆ. ಕಳೆದ ಬಾರಿಯೂ ಕೂಡ ಅದೇ ರೀತಿ ಪೈಪೋಟಿ ಇತ್ತು. 292 ಕ್ಷೇತ್ರ. ಕಳೆದ ಬಾರಿ ಇನ್ನೇನು ಬಿಜೆಪಿ ಗೆದ್ದೇ ಬಿಡುತ್ತೆ ಅನ್ನುವಾಗ ಕೊನೆಯದಾಗಿ ಬಿಜೆಪಿ 77 ಕ್ಷೇತ್ರಗಳನ್ನ ಗೆದ್ಕೊಳ್ತು. TMC 200+, 213, 215 ಕ್ಷೇತ್ರಗಳನ್ನ ಅವರು ಗೆದ್ಕೊಂಡಿದ್ರು. ಈ ಬಾರಿಯೂ ಕೂಡ ಅದೇ ಪೈಪೋಟಿ ಇದೆ, ಅದೇ ರೀತಿಯಾದಂಥ ಜಿದ್ದಾಜಿದ್ದಿ ಇದೆ. ಏನಾಗುತ್ತೆ ಅನ್ನೋದನ್ನ ಕಾದು ನೋಡಬೇಕಾಗಿದೆ. ಮತದಾರರ ಪಟ್ಟಿ ಪರಿಷ್ಕರಣೆ ವಿಚಾರ ಒಂದಷ್ಟು ದಿನಗಳ ಕಾಲ ಚರ್ಚೆಯಲ್ಲಿತ್ತು. ಈಗ ಇಡಿ ವಿಚಾರ ಮತ್ತೊಮ್ಮೆ ಅಲ್ಲಿ ರಾಜಕೀಯ ವಸ್ತುವಾಗಿದೆ ಅಥವಾ ರಾಜಕೀಯ ವಿಷಯವಾಗಿದೆ. ಒಂದು ವೇಳೆ ಒಟ್ಟಾರೆ ನಿಮ್ಗೆ ಏನನ್ಸುತ್ತೆ ಕಮೆಂಟ್ ಬಾಕ್ಸ್ ಅಲ್ಲಿ ಮೆನ್ಷನ್ ಮಾಡಿ. ಧನ್ಯವಾದ ವಿಡಿಯೋ ನೋಡೋದಕ್ಕಾಗಿ.